ಚಿಕ್ಕೋಡಿ ತಾಲೂಕಿನ ಪಿಕೆಪಿಎಸ್ ಸೊಸೈಟಿ ಚಂದೂರು ಪ್ರತಿಭಟನೆಯಿಂದಾಗಿ ರುದ್ರ ರೂಪ ತಾಳಿತು. ಬುಧವಾರ ಸೆಪ್ಟೆಂಬರ್ 24ರಂದು ಚಂದೂರು ಅಂಕ್ಲಿ ಅರ್ಬನ್ ಬ್ಯಾಂಕ್ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಆರಂಭದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತು ಸದಸ್ಯರನ್ನ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಂಘದ ಚಂದೂರು ಸ್ವಾಗತಿಸಿತು. ವಿದ್ಯಾರ್ಥಿಗಳು ಮತ್ತು ಆದರ್ಶ ಶಿಕ್ಷಕ ಅತ್ಯುತ್ತಮ ಬ್ಯಾಂಕ್ ವ್ಯವಸ್ಥಾಪಕರನ್ನ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಚಂದೂರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿ ಗೌರವದ ಸಂಕೇತವಾಗಿ ಸನ್ಮಾನಿಸಲಾಯಿತು. ಕೆಲವು ಜನರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಮತ್ತು ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಸಾಮಾನ್ಯ ಸಭೆ ಚರ್ಚಾ ಆರಂಭವಾಯಿತು. ಮುಖ್ಯ ವಿಷಯ ಪ್ರಾರಂಭವಾದ ತಕ್ಷಣ ಪರಸ್ಪರ ದಾಳಿಗಳು, ಪ್ರತಿದಾಳಿಗಳು ಆರಂಭವಾದವು. 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ ವ್ಯವಸ್ಥಾಪಕರ ವಿರುದ್ಧ ನಿರ್ದೇಶಕರು ಮತ್ತು ಪ್ರತಿದಾಳಿ ನಡೆಸಿದರು. ವ್ಯವಸ್ಥಾಪಕರು ಸೇಡು ತೀರಿಸಿಕೊಳ್ಳಲು ಪ್ರಯತ್ನ ಮಾಡಿದರು. ಆದ್ದರಿಂದ ಇದ್ದಕ್ಕಿದ್ದಂತೆ ದೀಪಗಳು ಹಾರಿದವು ಮತ್ತು ಸಂಘ ಸಭೆಯು ರೌದ್ರ ಮತ್ತು ರೌದ್ರ ಅವತಾರ ರೂಪವನ್ನು ಪಡೆದುಕೊಳ್ತು. ಇದರಿಂದ ಜೋರಾದ ಗದ್ದಲ, ಪರಸ್ಪರ ಟೀಕೆಗಳು ಕೇಳಿಬಂದವು. ಸದಸ್ಯರು ಮತ್ತು ರೈತರ ಪ್ರಶ್ನೆಗಳಿಗೆ ಉತ್ತರಿಸದೆ ಉಳಿದಿದ್ದನ್ನು ನೋಡಬಹುದು. ಗಲಭೆಯನ್ನು ಗಮನಿಸಿದ ಪೊಲೀಸರು ಗಲಭೆಯನ್ನು ನಿಯಂತ್ರಿಸಲು ಮತ್ತು ಎಲ್ಲರನ್ನ ಶಾಂತಿಯುತವಾಗಿ ಕುಳಿತುಕೊಳ್ಳುವಂತೆ ಪ್ರಯತ್ನ ಮಾಡಿದ್ರು. ಆ ಕ್ಷಣದಲ್ಲಿ ಒಬ್ಬ ಸದಸ್ಯರು ಸಭೆಯಲ್ಲಿ ಎದ್ದು ನಿಂತು ಪ್ರಶ್ನೆ ಕೇಳಿದ್ರು. ಸದಸ್ಯರಿಗೆ ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಗೊಂದಲ ಉಂಟಾಯಿತು. ಸದಸ್ಯರು ಸಭೆಯಿಂದ ಹೊರ ನಡೆದರು. ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಸಾಮಾನ್ಯ ಸಭೆ ಸಂಪೂರ್ಣವಾಗಿ ಸ್ಥಗಿತವಾಯಿತು. ಕ್ಯಾಮರಾಮನ್ ತನಿಜ ಸುತಾರ್, ಎದುರುವಾಡಿ, ಮಹಾಯುದ್ಧ ಕನ್ನಡ ಟಿವಿ ವರದಿಗಾರರು ಡಾಕ್ಟರ್ ಅನಿಲ್ ಮಾನೆ, ಚಂದೂರು. ಈಗ ಡಿಸಿಸಿ ಬ್ಯಾಂಕ್ ಈಗ ಇದ್ರ ಮುಂದಿನ ಪ್ರಶ್ನೆ ಏನಾಯ್ತು? ಈಗ ಅದಾಯ್ತು. ಇದ್ರ ಮುಂದಿನ ಪ್ರಶ್ನೆ ಇದರ ಬರೀ ಆ ಡಿಸಿಸಿ ಬಂದ ನಾಮಿನೇಷನ್ ವರೆಗೆ 30 ವಿಷಯದಾಗ ಅಂದ್ರೆ 30 ವಿಷಯ ಅವ್ರ ಬೈಟಿಗೆ ಬರ್ತಾರೋ ಸಹಿ ಮಾಡ್ತಾರೋ ಅದು ವಿಷಯ ಬೇರೆ. 30 ಯಾರು ಠರಾವ್ ಹಾಕೋದೈತಿ. ಆ ಠರಾವಿಗನಕ ಇವ್ರ ದಿನಕ ನಾಮಿನೇಷನ್ ಯಾರು ಬಂದಿದಾರೋ ಅವ್ರ ದಿನಕ ಸಹಿ ನಡೀತೈತಿ ಅನ್ನ ಇದು ಕೇಳ್ಕೆ ಅನ್ನ ಇದಕ್ಕೆ ಕೂತಾರ ಇಷ್ಟೇ. ಅದಿಲ್ರಿ, ಅದೆಲ್ಲ ಅದೆಲ್ಲ ನಾನು ಡಿಸಿಸಿ ಬ್ಯಾಂಕ್ ಯಾರು ನಾವು ಮಾಡಿದ पावर नसते तर मीटिंगला सही का घेतात? मीटिंगला सही घेतात त्यांचं पावर आहे. उद्या तर फळ्यागत काय बी बोलू नका. बोलायचं तर योग्यच बोला, सांगण्यागत बोला. असणारगत तिथं बोलू नका. असणारगत बोललं तरी त्याला काय किंमत नाही. सांगण्यागत बोला, तुम्हाला किंमत येते. ಈ ಕೇಳ ಪ್ರಕಾರ ಈ ಡಿಸಿಸಿ ಬ್ಯಾಂಕ್ ನಾಮಿನೇಷನ್ ಯಾರು ಬರ್ತಾ ಅವ್ರು ಇದನ್ನ ಡಿಸಿಸಿ ಬ್ಯಾಂಕ್ ಕಳಿಸ್ತಾರೆ. ಅದು ಎಲ್ಲಿಂದ ಕಳಿಸೋರು ಅವ್ರು ನಮ್ಗೆ ಡೇಟ್ ಕೊಡೋದು ಅರ್ಥವ್ರು ಇರ್ತಾರೆ. ಇಲ್ಲದ್ರೆ ಅದು ಏನ ಡಿಸಿಸಿ ಬ್ಯಾಂಕ್ ಅವ್ರು ಬ್ಯಾಂಕ್ ನಮ್ಗೆ ತೆಗೆದುಕೊಳ್ತೇವ ಅವ್ರು ಯಾವ ಮತ್ತೆ ತಗೋತೀವು. ಇದೊಂದು ವಿಷಯ ಈಗ ತಗೋದಿ ಸರ್ವಕತೆ ವಾಪಸ್ ಬರ್ತಾವ.
ಇದನ್ನು ಕೊಡಿದಾರ ಮುಂದೆ ಹೊಸ ಗ್ಯಾರೇಜ್ ಅನ್ಕೊಡಿದಾರೆ. ಕೇಳಿದರು ಈ ಗೊಬ್ಬರ ಯಾಕೆ ಬಂದಿದೆ ಅಂತ ಕೇಳಿದರು. ಅದ ರೈತರ ಅಡ್ನಾಗಿದ್ರು ಅದ ಗೊಬ್ಬರ ಇನ್ನ ಇವ್ರು ಬಂದ ಅಡ್ಡಕ್ಕೆ ಬಂದಾಗ 30-35 ಲಕ್ಷ ರೂಪಾಯಿ ಉದುರಿ ಇತ್ತು. ಅದು ಉದುರಿ ವಸೂಲಿ ಮಾಡತಕ್ಕ ಚಾಲು ಮಾಡೋದು ಬೇಡ ಅಂತ ಹೇಳಿ ಬಂದ್ ಮಾಡಿಸಿದ್ರು. ಮತ್ತೆ ಈ ಎಲ್ಲ ಕ್ಲಾಸಿಗೆ ಉದುರಿ ವಸೂಲಿ ಆಗೈತಿ. ಬಹಳ 50-60 ರೂಪಾಯಿ ಅಟ್ಟ ಉಳಿದಿ ಅದ್ರಲ್ಲಿ ವಸೂಲಿ ಮಾಡಿ ಮುಂದಿನ ಕೆಲವು ದಿನದಾಗ ಅದನ್ನ ಗೊಬ್ಬರ ಚಾಲು ಮಾಡ್ತೇವೆ ಅಂತ ಹೇಳಿ ಅಧ್ಯಕ್ಷರು ಹೇಳಿದ್ದಾರೆ. ಅದಂತರ ಅಶೋಕ್ ಕುಮಾರ್ 29/11/2023 5 ಲಕ್ಷ ಎಫ್ಡಿ ಇದ್ದು ಅವರು. ಅವಾಗ 29/11/2024 ಅಂದ್ರೆ 5 ನವೆಂಬರ್ದಾಗ ಅವ್ರದ್ದು ಪ್ಯಾಕೆಟ್ ಮುಗಿತು. ಮುಗಿದ ನಂತರ ಅವರ ಎಫ್ಡಿ ಬೇಕಾಗಿದಾವ ಅಂತ ಸಾಕಿ ಫೋನ್ ಮಾಡಿದ. ನಂಗೂ ಮಾಡಿದ್ರು काय काय केलं कोण काय काय केलं सगळं माहिती आहे. हा गावालाच माहिती आहे. मग तू त्याला वेळ सांगायला दोन दिवस आता गेला एवढ्या कमी महिन्यात दोन सांगतोय. ಈಗ ಸುಳ್ಳು ಸುಳ್ಳು ಅಪರಾಧ ಹೇಳ್ಬೇಡಿ. ಕಾಮಗಾರಿ ಕೆಲಸ ಮಾಡೋರು ಅವ್ರನ್ನ ನೀವು ಕ್ರಮ ತಗೋರಿ ಅಂತೇಳಿ ನೀವು ಸರಿಯಾಗಿ ಪ್ರೂಫ್ ಕೊಟ್ರಿ ಅಂದ್ರ ಈ ಸೆಕ್ಟರ್ ನಾ ಖಾತೆ ಕರೆದು ವಸೂಲಿ ಟೇಬಲ್ ಹಾಕೊಳ್ತೇನೆ. ಖರೆ ನಿಮಗೆ ಪ್ರೂಫ್ ನಾ ಕೊಟ್ರ ಅಂದ್ರ ಮತ್ತವ್ರು ಬೇಡ ಹಾಕೊಳ್ತೇವೆ. ನೀವು ಯಾರು ನಿಮ್ಮ ಕೇಳಿರಲ್ಲ ಅವ್ರು ಹಿಂಗ್ ಮಾಡಿದ ತಂದು ಪ್ರೂಫ್ ಕೊಡ್ರಿ ಅವ್ನು ವಸೂಲಿ ಖಾತೆ ಹಾಕಿಬಿಡ್ತಾರೆ. ಮತ್ತೆ ಈ ಕಡೆ ಬೇಡ ಅಂತ ನೀವು ಸಮಾಜ ಒಕ್ಕೆ ಕೊಟ್ರ ಅಂದ್ರ ನೀವು ಯಾರು ತಂದು ಕೊಡೋದು